ಈ ವಾತಾವರಣದಲ್ಲಿ ಕಾಣ್ತಿರೋ ಹೊಗೆ ಎಲ್ಲ ಇವ್ರದ್ದು ಬಸ್ KA010F342. ಯಾವ ಮಟ್ಟಿಗೆ ಬಿಡ್ತು ಹೊಗೆ ಅಂದರೆ ಬಾಬಾ ಫಸ್ಟು ಬಹುಶಃ ಇವಾಗ ಅಷ್ಟೊಂದು ಹೊಗೆ ಬರೋ ಡೌಟು. ನೋಡೋಣ. ಗಾಡಿನೇ ತೆಗಿತಲ್ಲ ಯಾರೂ ಇಲ್ಲ ಅಂದ್ರೂ. ಗಾಡಿನೇ ತೆಗಿತಿಲ್ಲ ಇವಾಗ ಕುಡಿಯಾಕ. ಸಾಧ್ಯವಾದಷ್ಟು ಕಡಿಮೆ ಹೊಗೆ ಬಿಟ್ಟ. ಗೊತ್ತಾಯ್ತು ಅವನಿಗೆ ಅವ್ರಿಗೆಲ್ಲ ಅಂತದ್ದು ಗೊತ್ತಾಯ್ತು ಅವನಿಗೆ. ಆದಷ್ಟು ಕಡಿಮೆ ಹೊಗೆ ಬಿಟ್ಟ. ಗಾಡಿ ಇಳಿಸ್ಕೊಂಡೇ ನಿಂತಿದ್ದೆ ಅದಕ್ಕೋಸ್ಕರ. ಇಲ್ಲೂ ವಾತಾವರಣ ನೋಡಿ, ಇದೇನು ಮಂಜು ಇದಲ್ಲ, ಹಿಬ್ಬನಿ ಅಲ್ಲ ಇದು. ಈ ಕಡೆ ಇಲ್ದಿರೋ ಹಿಬ್ಬನಿ ಈ ಕಡೆ ಹಿಂಗೆ ಬರೋಕ್ಕೆ ಸಾಧ್ಯ? ಇಲ್ಲೊಂದು ಬಸ್ಸು ಹೋಯ್ತು ಈಗ, ಅದರದ್ದು ಹೊಗೆ ಅದು ಆ ರೇಂಜ್ಗೆ ಹೋಗ್ತಾ ಇದೆ. ಬಸ್ಸು ಹೊಗೆ ತುಂಬ ಹೊತ್ತಾಯಿತು. ಅಲ್ಲಿ ಪಾಕೆಟಿಂದ ಮೊಬೈಲ್ ತೆಗೆದು ಆನ್ ಮಾಡಿ ಕ್ಯಾಮ್ರಾ ರೆಕಾರ್ಡ್ ಎಲ್ಲ ಮಾಡೋವರೆಗೂ ಬಸ್ಸು ಹೊರಟಾಗಿದ್ದು. ಆ್ಯಕ್ಚುಲಿ ಬಸ್ ಹೋದ್ಮೇಲೆ ಇಷ್ಟೊಂದು ಹೊಗೆ ಇದೆ ಅಂದರೆ ಅದು ಯಾವ ಮಟ್ಟಕ್ಕೆ ಹೊಗೆ ಬಿಟ್ಟಿರ್ಬೇಕು ಅವರು. ಪೊಲೀಸ್ಗಳು ಈಗ ಡಿಪಾರ್ಟ್ಮೆಂಟವರೆಲ್ಲ ಹೇಳಿ ಅವ್ರು ಆಳುಗಳು ಡಿಪಾರ್ಟ್ಮೆಂಟವರೆಲ್ಲ ಈ ಏರ್ ಪೊಲ್ಯೂಷನ್ ಅವ್ರ ಬಗ್ಗೆ ಏನು ಮಾಡ್ತಾವ್ರೆ ಏನೋ ಗೊತ್ತಿಲ್ಲ. KSRTC ಡಿಪಾರ್ಟ್ಮೆಂಟ್ ಬಸ್ಗಳಂತೂ ಸಿಕ್ಕಾಬಟ್ಟೆ ಹೊಗೆ ಬಿಡ್ತವೆ, ಸಿಕ್ಕಾಬಟ್ಟೆ. ಮಾಮೂಲಿ ಸಮ್ ಆ್ಯಟಿಟ್ಯೂಡ್. ಯಾರೋ ಒಂದು ತಂಡ ಬಂದಿದೆ ಊಟ ಮಾಡ್ಕೊಂಡು ಹೋಗೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಆ್ಯಕ್ಚುಲಿ ಯಾವುದೋ ದೇವಸ್ಥಾನಗಳು ಪ್ರವಾಸಕ್ಕೆ ಬಂದಿರೋರು. ಇವ್ರಿಗೂ ಸಂಬಂಧ ಇದೆಯೋ ಅನ್ನೋ ಗೊತ್ತಿಲ್ಲ. ಈ ನನ್ನ ಮಕ್ಳು ಯಾರೋ ಮುಂದೆ ನಿಂತ್ಕೊಂಡು ಸಾಯ್ತಾವ್ರೆ ಒಂದೇ ಸಲ ಫೋದ ಮಾತಾಡ್ಕೊಂಡು. ಇಬ್ಬರು ಅಕ್ಕಂದ್ರ ಬಗ್ಗೆ ಮಾತಾಡ್ತಿರೋದು. ಇಲ್ಲ ಮಕ್ಕಳು ಯಾರು ಇಲ್ಲ. ಆ್ಯಟಿಟ್ಯೂಡ್. ಬಸ್ಸು ಬರಲ್ಲ. ಹೇಳಿಲ್ವಾ ಇಲ್ಲಿ ಮುಂದೆ ಬಂದು ಕುತ್ಕೊಂಡ. ಆ್ಯಕ್ಚುಲಿ ಮುಂದಕ್ಕೆ ಹೋಗಿದ್ದು ಹಿಂದಿಗೆ ಬರ್ತಾಯಿದ್ದೀನಿ, ರಿವರ್ಸ್ ಉಲ್ಟಾ ಬರ್ತಾಯಿದ್ದೀನಿ. ಹೋಗಿದ್ದೆ ಮತ್ತೆ ಹಿಂದೆ ಬರ್ತಾಯಿದ್ದೀನಿ. ಬಿಕಾಸ್ ಇವಾಗ ವೈಲ್ಡ್ ಕಾಲ್ ನಿಂತ್ಕೊಂಡಿದ್ದಾರಲ್ಲ, ಆ್ಯಕ್ಚುಲಿ ಇವಾಗ ನಿಂತಿದ್ದಾರೆ. ಅದು ಶೆಲ್ಬಿಗಮ್ ಕೊಡ್ಸಿರೋ ಸ್ಲಿಪ್ಪರ್ ಥರ ಇದೆ, ಆದರೆ ಅದೆಲ್ಲ ಸ್ವಲ್ಪ ಚೇಂಜಸ್ ಇದೆ. JZ3991 ಇಲ್ಲೊಂದು KA09 ಅಥವಾ KA55 AB ಅದೇ ಇರಬೇಕು. ಪುಟ್ಟ ಅಂತಿದೆಯಲ್ಲ ಅದಿರಬೇಕು ಬಹುಶಃ. ಆಟೋ ಬಂದಿದ್ದು ಸರ್ AB ಇದ್ದರೆ ಅದೇ ಗ್ಯಾರಂಟಿ. ಅದೇ ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಇರಲಿಂದ ತೆಗಿತಾ ಇರ್ತದೆ. ಆ್ಯಟಿಟ್ಯೂಡ್ ಏನೋ AB 4880 KA09 AB 4880 ಗಾಡಿ ಅದು. ಅದೇ ಕೈ ಸಾಲ ಬಟ್ ತೋರಿಸ್ಬೋದ ಆ ಕಡೆ ಹೋಗುವಂಥ ಏನೋ
ಅದೇ ಆ ಕಡೆ ಹೋದ ತಕ್ಷಣ ಮಹಾಲಕ್ಷ್ಮಿ ಆ ಕಡೆ ಹೋದ ತಕ್ಷಣ ಹೊಡೆದಾಕ್ಬಿಡ್ತೀವಿ ಅಂತಲ್ಲ, ಏನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಅವರು, ಏನಾದರೂ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಬೇರೆ ಪಾಸಿಬಿಲಿಟೀಸ್ ಎಲ್ಲ ಇದೆ. ಅಂದರೆ ಈ ಕಡೆ ಹೋಗುವಾಗ ಹಲ್ಲೆ ಮಾಡ್ತೀವಿ ಅಂತ ಒಂದು, ಇನ್ನೊಂದು ಈ ಕಡೆ ಹೋಗುವಾಗ ಬಿಟ್ಬಿಡ್ತೀವಿ, ಅಥವಾ ಆ ಕಡೆಯಿಂದ ಬರೋದು ಬಿಡೋದಿಲ್ಲ, ನಿನ್ನ ಬಂದೂರಲ್ಲೇ ಗಂಟು ಹಾಕ್ತೀವಿ ಅನ್ನೋ ಥರ ಆ್ಯಟಿಟ್ಯೂಡ್. ಎಲ್ಲಿ ನಾವು ಬೆಸ್ಟ್ ಥರ ಕ್ರಿಯೇಟ್ ಮಾಡ್ಬೋದು, ವಾಟ್ ಎವರ್ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ದಾನಿಗೆ ಹೇಳಕ್ಕೆ ಕೊಟ್ಟಿದ್ದು ಅವನ ಅಜ್ಜಿ ಅದು ಹಬ್ಬದ ತುಲ್ಲು ಇಲ್ಲ, ಅದು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ದ ಅಂತಲ್ಲ, ರಾಂಗ್ ವೇನಲ್ಲಿ ಬಂತು ಗಾಡಿದು. ಇದೇ ಸ್ಪಾಟಲ್ಲಿ ರಾಂಗ್ ವೇನಲ್ಲಿ ಬಂತು. ಯಾವುದು ಸಡನ್ನಾಗಿ ಆ ವ್ಯಕ್ತಿ ಅಳ್ಳಾಡ್ಸ್ಕೊಂಡಿದ್ದೀನಲ್ಲ ಕೇಬಲ್ಲು, ಆ ಕೇಬಲ್ ಇಟ್ಕೊಂಡಿದ್ದ ವ್ಯಕ್ತಿ ಮತ್ತು ಆಟೋ ಎರಡರ ಮಧ್ಯೆ ಹೋದೆ 01 AE 9783 ಗಾಡಿ ಅದು. ನಂಬರ್ ಪ್ಲೇಟ್ ಹೇಗಿದೆ ನೋಡಿ, ಅಪ್ಪ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಹೋಗಿ ಸಿಕ್ಕಾಬಡ ಹೋಗಿ ಸ್ಲೋ ಬೇರೆ ಹೋಯ್ತಾವ ನಾವು ನಮ್ಮ ಮನೆಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದೆ. ಅವರಿಬ್ಬರು ಮಧ್ಯೆ ಗ್ಯಾಪಲ್ಲಿ ಹೋದೆ. ಅದು ಆಟೋ ರಾಂಗ್ ವೇನಲ್ಲಿ ಬಂದಿದ್ದು ಆಟೋ, ಮತ್ತು ಆ ವ್ಯಕ್ತಿ ನಿಂತ್ಕೊಂಡಿದ್ದಲ್ಲ ಅವನು, ಇಬ್ಬರು ಮಧ್ಯೆ ಹೋದೆ. ಇದು ಸೇವಿ ಹೋಗೇ ಬಿಡ್ತಾಯಿದೆ. KGF 356 ಗಾಡಿ ಇದು. ಆ್ಯಕ್ಚುಲಿ ಮಂಜುನಾಥ್ ಬಾಲಗೋಚಿ ಅದು, ಆ ಮಂಜುನಾಥ್ ಅವರು ದುರ್ಗಾಪರಮೇಶ್ವರ ದೇವಸ್ಥಾನ. ಇವಾಗ ಮಹೇಶ ಊಟ ಕೊಟ್ಟಲ್ಲ, ಅದೆಲ್ಲ ಆ್ಯಕ್ಟಿವಿಟಿ ನಡೀತು ಕೂಡ. ಯೂಟ್ಯೂಬ್ದಾದರೆ ಕವರ್ ಮಾಡೋಕ್ಕೆ ಹೋಗಿಲ್ಲ. ಇನ್ಫ್ಯಾಕ್ಟ್ ಯಾವುದೂ ವೀಡಿಯೋಸ್ ಕವರ್ ಮಾಡ್ತಿಲ್ಲ. ಇದು ಆಕ್ಸಿಡೆಂಟ್ ಆಗಿದ್ದರಿಂದ ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಅದರಲ್ಲಿ ಅಟೆಂಪ್ಟ್ ಮರ್ಡರ್ ಅಂತಲೇ ಕೇಸ್ ಹಾಕ್ಬೋದು ಅವ್ರ ಮೇಲೆ. ಯಾಕೆ ಅಂದರೆ ನಾನು ಸ್ವಲ್ಪ ಮಿಸ್ ಆಗಿದ್ದರು, ಆಟೋ ಹೊಡ್ಕೊಂಡು ಬಿದ್ದೋಯ್ತಾ ಇದೆ, ಯಾಕೆ ಹೋಗಿ ವ್ಯಕ್ತಿ ಗುದ್ದಿತಾ ಇದೆ, ಎರಡರೂ ಆಯ್ತಾಯಿತ್ತು. ಮತ್ತು ಆರ್ಗೇಟಲ್ಲೂ ಅಷ್ಟೇ, ಸರ್ಕಲಲ್ಲಿ ಸಡನ್ನಾಗಿ ಒಂದು ಆಟೋ ಹೋಗ್ತಾಯಿತ್ತು. ಆಟೋ ಪಕ್ಕದ ಬಂದೆ, ಇಲ್ಲ ಅದು ಗೊತ್ತಿತ್ತು ಇವ್ರದ್ದೆಲ್ಲ ಸ್ಟ್ರಾಟಜಿಸ್. ಹೀಗಾಗಿ ಆಟೋ ಹತ್ರ ನಿಲ್ಲಿಸ್ಕೊಬಿಟ್ಟೆ ಗಾಡಿ, ಮುಂದಕ್ಕೆ ಹೋಗಲಿಲ್ಲ ನಾನು. ಸಡನ್ನಾಗಿ ಸಕ್ಕತ್ತಾಗಿ ಗುದ್ದೆ ಒಂದು ಗಾಡಿ ಹೋಯಿತು, ಇನ್ನೊಂದು ಆಟೋ. ಅದು ಗಾಡಿ ಗಾಡಿ ಹೆವಿ ಸ್ಪೀಡಲ್ಲಿದ್ದ ಹೊಡೆಯಿತು. ಸುಧಾಬಳ್ಳಾಳ್ TN 29BK 5527 27 ಗಾಡಿ, ಲಾಸ್ಟ್ ನಂಬರ್ 27 ಕನ್ಸಿಡರ್ ಮಾಡ್ತೀವಿ. 27ನೇ ತಾರೀಕು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅದಕ್ಕೆ, ಅದು ಕನ್ಸಿಡರ್. ಆ್ಯಕ್ಚುಲಿ ಅದೇ ಕಥೆ ಹೇಳಿದ್ದು, ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಎಷ್ಟು ವೀಡಿಯೋ ತೆಗೆದೆ. ಯಾವುದೂ ಆ್ಯಕ್ಚುಲಿ ವೀಡಿಯೋಸ್ ಕವರ್ ಮಾಡ್ತಾ ಅದು ರಾಜೇಶ್ ಬಾಲಂಗೋಚಿ ಅಂತ ಬರ್ತಾ ಇರೋದು. ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಇಲ್ಲೇ ನಿಲ್ಸ್ಕೊಬಿಡೋದು. ಅದು ಹೋಯ್ತದಲ್ಲ ಕುಮಾರ್ ನೋಡ, ಅವ್ನು ನೋಡಿದ ಹತ್ರಕ್ಕೆ ಹೋಗ್ತಾ ಇದ್ದೆ ನಾನು. ಇದು ಫೀಲ್ಡಿಂಗ್, ಇದು HW 194 ಹಬ್ಬ ಫೀಲ್ಡಿಂಗ್ ಅದು. ಯಾರು ಕುಮಾರ್ ಅಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಬ್ಯಾಟ್ರಿ ಗಾಡಿ ಹೋಂಡಾ ಡಿಯೋ, ಬ್ಲೂ ಕಲರ್ ಹೋಂಡಾ ಡಿಯೋ. ಅವನು ದೇವೇಗೌಡ ಸರ್ಕಲ್ ಹಲ್ಲೆ ಮಾಡಿದ್ನಲ್ಲ, ಅದೇ ವ್ಯಕ್ತಿ ಹೋಗಿದ್ದು. ನಾನು ನೋಡಲಿಲ್ಲ, ಅವನ್ನ ನೋಡಿದರೆ ಮುಂದಕ್ಕೆ ಹೋಗಿ ಕವರ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಕೈಯಲ್ಲಿ ಮೊಬೈಲ್ ಇತ್ತು, ಇಲ್ಲಿ ಪೊಲೀಸ್ ಬರೋ ಇದ್ರಲ್ಲ, ಜಾಗ ಸೇರಿಲ್ಲ, ವೀಡಿಯೋ ಕಟ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅದೇನು ಕಟ್ ಆಗ್ತಾ ಅದು ದೊಡ್ಡ ಬಿಡ್ತೀವಿ, ಬಂದು ಹೋಗಿ ಬರೋದಕ್ಕೆ ಗ್ಯಾರಂಟಿ. ಇದು ನೋಟಿಸ್ ಕೊಡ್ಬೇಕಾಗಿರೋದು ಹೇಳಿದ್ರೆ, ಸೈಕಲಲ್ಲಿ ನೋಡಿ, ಸೈಕಲ್ ತಿಳ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕ್ರಾಸಲ್ಲಿ ಕಾರ್ನರಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಅದರಲ್ಲಿ ಆಪ್ಷನಲ್ಲೇ ಇಲ್ಲ, ಆಪ್ಷನ್ ಇಲ್ಲವೇ ಇಲ್ಲ, ಯಾವಾಗ ನಿಂತಿರ್ತಾರೆ. ಒಂದು ವೆಹಿಕಲ್ ಹತ್ರ ಅದರ ಒಂದು ಕತೆ ನಿಂತೇ ನಿಂತಿರ್ತಾರೆ. ಎಷ್ಟು ಬುದ್ಧಿವಂತ ತೋರಿಸ್ತದೆ, ಮುಖ ಇದು ಮಾಡ್ಕೊತಿರೋದು. ಅದಕ್ಕೆಲ್ಲ ನಿಂತೀವ ಅವಾಗ ಕಿತ್ತ ಬುದ್ಧಿವಂತ. ಅವ್ರ ಆ್ಯಟಿಟ್ಯೂಡ್ ನೋಡಿದ್ರೆ ಗೊತ್ತಾಗುತ್ತೆ, ಮುಖ ಹೇಳಿ ಬರ್ತದೆ. ಹೇಳ್ಕೊಂಡು ಬರೋದು ಅಂದರೆ ಆ್ಯಕ್ಸಿಡೆಂಟ್ ಮಾಡೋದು. ಅಲ್ಲಿ ಈ ಥರ ಅಲ್ಲಿ ವೆಹಿಕಲ್ ಅಡ್ಡ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅದೇ ಲಾಂಗ್ ಕಾರ್ನರಿಂಗಲ್ಲಿ ಲಾಂಗ್ ಹೋದರೆ ಆ ಕಡೆಯಿಂದ ಸ್ಟ್ರೈಟಿಂದ ಬರುವಂಥ ಗಾಡಿಗಳು, ಮತ್ತು ಈ ರೋಡಿಂದ ಎರಡು ಲೋಕರಂಜನ್ ರಸ್ತೆಯಿಂದ ಬರ್ತದಲ್ಲ, ಅಲ್ಲಿ ರಾಂಗ್ ವೇನಲ್ಲಿ ಗಾಡಿಗಳು ಬರ್ತವೆ. ಲೆಫ್ಟ್ ವೀಲ್ ಎಷ್ಟು ಬೇಗ ಬರ್ತಾನೆ ಇರ್ತವೆ ಅವಾಗ. ಈ ಕಡೆ ಸ್ಟ್ರೆಂಡ್ ಜಾಸ್ತಿ, ಈ ಕಡೆಯಿಂದ ಬರೋ ಗಾಡಿಗಳು, ಆ ಕಡೆಯಿಂದ ಬರೋ ಗಾಡಿಗಳು, ಮತ್ತು ಈ ಕಡೆ ಲೋಕರಂಜನ್ ಸರ್ಕಲ್ ಗ್ರೌಂಡಿಂದ ಬರುವಂಥ ಗಾಡಿಗಳು ಅದೇ ರೋಡಿಗೆ ಬರ್ತಾವಲ್ಲ. ಸೊ ಅವು ಆ್ಯಕ್ಸಿಡೆಂಟ್ ಮಾಡೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಪ್ಪ, ಈ ಗಾಡಿ ಹೋಗುತ್ತಲ್ಲ ಬೇಗ ಅಂತ. ಸೊ WR ಇಲ್ಲ ಜಾಜ್ ಯಾವುದೋ ಒಂದು ಜಾಜ್ ಅದು ಸ್ಟ್ರೈಟ್ ಹೋಗ್ತಾ ಇದೆ. ಅದರ ವೆಹಿಕಲ್ ಹೋಗೋದು ಗೊತ್ತಾಗುತ್ತೆ, ಸ್ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಒಂದು ಗಾಡಿ ತಿಳಿಸಿದ್ದು ಬೀಗೋ ಇರಬೇಕದು, ಯಾರಾದರೂ ಅಲ್ಲಿ ಬೀಗೋ ತಿರುಗಿಸಿದ್ದು. ಅದೇ ಎಕ್ಸಾಕ್ಟ್ಲಿ ಅದೇ ರೀತಿ ಅಲ್ಲಿ ಗಾಡಿ ಇಳಿಸ್ಕೊಡಿದೆ ಅಂತ ನಾನು ಸ್ವಲ್ಪ ರೈಟ್ ಸೈಡ್ ಹೋದರೆ ಅವನಿಗೆ ಬಂದು ಫೈಡ್ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ
ತೋಟದರಲ್ಲಿ ವೆರಿ ಕಾಮನ್ ಇದದು ಪ್ರಾಬ್ಲಮ್ ಫೇಸ್ ಮಾಡೋದು ಅದು. ಅಲ್ಲಿ ಓಡಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಪ್ಪ ಪ್ರತಿ ಸರಿ ಆಲ್ಮೋಸ್ಟ್ ನೋಡಿರ್ತೀನಿ, ಓಡೋ ಸರಿ ತಲೆಕೆಟ್ಟ ಕವರ್ ಮಾಡ್ತೀನಿ, ಇಲ್ಲ ಬಿಟ್ಬಿಟ್ಟಿರ್ತೀನಿ ಅಷ್ಟೇ. ಹಲೋ ಎಲ್ಲಿದೆಯಾ? ಎಲ್ಲಿ? ಹಲೋ ಅಲ್ಲಿದೆಯಾ? ಆ್ಯಪಲ್ ಫೋನ್ ಬೇರೆ ಕೇಳಿ ಇವಂಗೆ ಹೋಳಿ ಭಗವಂತದ್ದು. ನೀನು ಅವ್ರಿಗೆ ಮಾತಾಡೋಕೆ ಏನು ವಿಷಯ ಕೊಡೋದಿಲ್ಲ, ಅವ್ರು ಬೇಕಾಗಿಲ್ಲ. ಅವರು ನೀನೇನ ಮಾಡ್ತೀಯ ಅವಳಿಗೆ ಒಂದು ಜಾಗ ಇರ್ದದು, ಜಾಗ ಇರ್ದ ಮನೆ ಇರ್ದಲ್ಲ, ಅದು ಆಮೇಲೆ ಅವ್ರಿಗೆ ತಂದಿರೋರು ತಾನೇ ಜಾಗ, ತಂದಿರೋರು ಮಾಡಿರೋರು ಜಾಗಲ್ಲ, ಅವ್ರಿಗೆ ಸ್ವಂತ ಕಟ್ಟಡ ಮಾಡಿದಾರಲ್ಲ, ಸ್ವಂತ ಸಂಪಾದನೆ ಈ ವಿಷಯದಲ್ಲಿ ಹೆಂಗೆ ನಡೆಯುತ್ತೆ ಅನ್ನೋದು ಡೆಮಾನ್ಸ್ಟ್ರೇಷನು. ಇಲ್ಲಿ ಯಾವುದೋ ಜಮೀನಿನ ವಿಷಯ ಬೇಕು ಅಥವಾ ಯಾವುದೋ ಗೊತ್ತಿಲ್ಲ, ಕೈಯಪ್ಪ ಅಂತ ಅರ್ಚಾಕೊಂಡು ಹೋದರು. ಯಾವ ಊರಾರೋ ಏನು ಕಥೆನೋ ಗೊತ್ತಿಲ್ಲ. ಫಸ್ಟ್ ಅಲ್ಲೊಬ್ಬ ಹೊರಗಡೆ ಹೋಗಿ ನಿಂತಿದ್ದಾನೆ, ಅವನದು ಕತೆ ಅದು. ಕೈ ಅಂತ ಅರ್ಚಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ತಾ ಇದ್ದ. ಈಗ ಇವ್ರುಗಳು ಶುರು ಮಾಡಿದ್ರು. ಶೇಖರ 12